ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಮನೆಮಗಳು ದೇವಿಕಾ ಮಾಡುವ ನಮಸ್ಕಾರಗಳು. ನಾವು ಇವತ್ತೊಂದು ದಿನ ಮಹದೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಕೊಳ್ಳೇಗಾಲ ಬಸ್ ಸ್ಟಾಪ್ ಬಂತು. ಅಲ್ಲಿ ಸ್ಟಾಪ್ ಕೊಟ್ಟರು. ನಾವು ಅಲ್ಲಿ ಟೀ ಕುಡಿಯೋಣ ಅಂದರೆ ಆಲ್ಮೋಸ್ಟ್ 2 hours ಜರ್ನಿ ಮಾಡಿದ್ವಿ ಅಲ್ವಾ. ಟೀ ಕುಡಿಯೋಣ, ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ಟೀ ಕುಡಿತಾ ಇದ್ದೀವಿ ಫ್ರೆಂಡ್ಸ್, ಕೊಳ್ಳೇಗಾಲ ಬಸ್ ಸ್ಟಾಪಲ್ಲಿ. ನಂತರ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗಲು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಗೆ. ಆಲ್ಮೋಸ್ಟ್ ಬಸ್ ಬರೋದೇ ಮಿನಿಮಮ್ ಅಂದರೆ 1/2 hour ಆಯಿತು. ಅಲ್ಲಿ ತನಕ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಬಸ್ ಸ್ಟಾಪಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ಡ್ರೈವರ್ ಅಂಕಲ್ ಬಸ್ನ ಒಂದು ಸೈಡಲ್ಲಿ ನಿಲ್ಲಿಸಿ ಅವರು ಕೂಡ ಸಹ ಟೀ ಕುಡಿತಾ ಇದ್ದರು. ಆಲ್ಮೋಸ್ಟ್ ಬಸ್ಸಲ್ಲಿ ಇದ್ದಂತಹ ಜನ ಎಲ್ಲರೂ ಕೂಡ ಇಳಿದು ಅವ್ರಿಗೆ ಏನೇನು ಬೇಕು ಸ್ನ್ಯಾಕ್ಸ್ ಐಟಮ್ಸ್ ಅದು ಇದು ಎಲ್ಲನೂ ತಗೊಂಡು ಒಂಥರ ಸ್ನ್ಯಾಕ್ಸ್ ಅಂದರೆ ಲಂಚ್ ಬ್ರೇಕ್ ಥರನೇ ಇತ್ತು. ಆಲ್ಮೋಸ್ಟ್ ಈವ್ನಿಂಗ್ ಟೈಮಿಂಗ್ಸ್ ಎಲ್ಲರೂ ಬಂದು ಸಹ ಟೀ ಕುಡಿತಾ ಇದ್ದರು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ವೆದರ್ ಕೂಲಾಗಿತ್ತು, ಆಮೇಲೆ ತುಂಬ ಸ್ಪೈಸಿಯಾಗಿತ್ತು, ಸಖತ್ತಾಗಿತ್ತು. ಮಾತ್ರ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಟೀ ಎಲ್ಲ ಮುಗೀತು, ಬಸ್ಸಲ್ಲಿ ಕುತ್ಕೊಂಡ್ವಿ. ಬಸ್ ಹೊರಟು, ಬಸ್ ಹೋಗ್ತಾ ಇದೆ. ಆನ್ ದ ವೇ ಮಿಡ್ನೈಟ್ನಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಬೋದು ತುಂಬ ಕತ್ಲೆ ಇದೆ, ಏನೂ ಕೂಡ ಕಾಣಿಸ್ತಿಲ್ಲ. ಬಸ್ ಸ್ಟಾಪಿಂದ ಸ್ಟಾಪ್ ಆಗಿ ನಾವು ಈಗ ಹೊರಡ್ತಾ ಇದ್ದೀವಿ. ಹಾಗೆ ನೋಡ್ಬೋದು ನೀವು. ಯಾಕೆ ಹೊರಡ್ತಿದ್ದೀವಿ ಅಂದರೆ ದೇವಸ್ಥಾನ ಈ ನೈಟಲ್ಲಿ ಹೇಗೆ ಕಾಣಿಸ್ತದೆ, ಹೇಗೆ ಲೈಟಿಂಗ್ಸ್ ಹಾಕಿರ್ತಾರೆ, ಫೆಸ್ಟಿವಲ್ ವೈಬ್ಸಲ್ಲಿ ಹೆಂಗಿರುತ್ತೆ ಅಂತ ನೋಡೋಕ್ಕೋಸ್ಕರ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನೀವು ನೋಡ್ಬೋದು ಲೈಟಿಂಗ್ಸ್ ಹೇಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು, ತುಂಬ ಕಲರ್ಫುಲ್ಲಾಗಿತ್ತು. ನೋಡೋಕ್ಕೆ ಕಾಣಿಸ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಇತ್ತು. ತುಂಬ ರಶ್ ಇದ್ದರು. ನೈಟಲ್ಲೇ ಕೂಡ ಫುಲ್ಲು ತುಂಬ ರಶ್ ಇದ್ದರು ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಹೇಗಿದೆ ಅಂದ್ಬಿಟ್ಟು. ಮಹದೇಶ್ವರ ಬೆಟ್ಟದಲ್ಲಿ ದೀಪೋತ್ಸವ ಅಂದರೆ ದೀಪೋತ್ಸವ ನಡೆಯುವ ಒಂದು ಸಂದರ್ಭದಲ್ಲಿ ನೀವು ನೋಡಬಹುದು ಹೇಗೆ ಅಲಂಕಾರ ಮಾಡಿದ್ದಾರೆ. ಹೊರಗಡೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಅಂತ ನೋಡ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು. ಹೇಳ್ತಾ ಇದ್ದೀನಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ತುಂಬ ರಶ್ ಇದ್ದರು. ಇಲ್ಲಿ ನೋಡ್ಬೋದು ನೀವು, ಜಾನಪದ ಗೀತೆ ಹಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ನಾವು ತುಂಬ ವೀಡಿಯೋಸ್ ಮಾಡ್ಕೊಂಡ್ವಿ, ಫೋಟೋಸ್ ತೆಕ್ಕೊಂಡ್ವಿ. ಆಲ್ಮೋಸ್ಟ್ ಎಲ್ಲ ನೋಡ್ತಾಯಿದ್ರು. ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಲಿ ಅಂತ ವೀಡಿಯೋಸ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಬಂದು ಕೂಡ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಏಕೆಂದರೆ ಏನೋ ಒಂಥರ ದೇವಸ್ಥಾನಕ್ಕೆ ಬರೋದ್ರಿಂದ ಮನಸ್ಸಲ್ಲಿರೋ ಒಂದು ಗೊಂದಲಗಳಿಗೆ ಆಗಲಿ, ಒಂದು ನಾವು ಏನಾದರೂ ಒಂಥರ ಏನೋ ಚಂಚಲ ಮನಸ್ಸಿರೋದೆಲ್ಲ ಕೂಡ ಒಂದು ಶಿಸ್ತುಬದ್ಧಿನ ಕ್ರಮದಿಂದನೇ ಒಂದು ಇದು ಮಾಡ್ಬೋದು ಫ್ರೆಂಡ್ಸ್. ನೋಡ್ಬೋದು ಹಿಂದೆಯಿಂದ ಬ್ಯಾಕ್ ಕ್ಯಾಮ್ರಾದಲ್ಲ ದೇವ್ರ ಕಾಣಿಸಂಗೆ ಗೊತ್ತಾಗತ್ತೆ. ನೋಡ್ಬೋದು. ನಾವು ಬೆಳಗಿನ ಜಾವ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಆಗ್ತಾನೆ ಮುಂದೆ ಬಂದೆ. ಆಗ ಸೂರ್ಯ ಉದಯಿಸ್ತಿತ್ತು. ಆಗ ನಾನು ವಿಡಿಯೋ ಮಾಡಿಕೊಂಡೆ. ನಾನು ನೋಡ್ಬೋದು ಆವತ್ತಿನ ದಿನ ಹೇಗೆ ರೆಡಿಯಾಗಿದ್ದೀನಿ ಅಂತ. ಈ ಥರ ನಾನು ರೆಡಿಯಾಗಿದ್ದೀನಿ. ಬೆಳಗಿನ ಜಾವ 6 ಗಂಟೆಲಿ ನಾವು ಈ ಥರ ರೆಡಿಯಾಗಿದ್ದೀವಿ. ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ. ಆಲ್ಮೋಸ್ಟ್ ಇಲ್ಲೇ ನಿಂತೀವಿ ಅಂದರು. ನೀವು 2 ಅಂತ ಫೋನ್ ಮಾಡಿದ. ಅವರು ಬಂದೆ ನಿಂತಿ
ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು 6 ಗಂಟೆಗೆ ಹೋದ್ವಿ, ಟೀ ಕುಡ್ಕೊಂಡು ಡೈರೆಕ್ಟ್ ಹೋಗ್ಬಿಟ್ವಿ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ನಾವು ಡೈರೆಕ್ಟ್ ದೇವಸ್ಥಾನ 10 ಮಿನಿಟ್ಸ್ ಆಯಿತು ಅಷ್ಟೇ ಫ್ರೆಂಡ್ಸ್. ನಾವು VIP ಪಾಸ್ ಇತ್ತು, ಆದ್ದರಿಂದ ನಾವು ಬೇಗ ಹೋಗ್ಬಿಟ್ಟು ದೇವಸ್ಥಾನ ನೋಡಿದ್ವಿ. ಪೂಜೆ ಮುಗೀತು. ಹಾಗೆ ಬರ್ತಿರಬೇಕಾದ್ರೆ ಅಲ್ಲಿನ ಹೇಳೋದೇ ಬೇಕಾಗಿಲ್ಲ. ಇಲ್ಲಿನ ಒಂದು ಶಿಸ್ತುಬದ್ಧಿನ ಕ್ರಮವಾಗಿ ಒಂದು ಪ್ರತಿ ವರ್ಷವೂ ಕೂಡ ಅದು ಆನೆ ಪ್ರತಿನಿತ್ಯನೂ ಕೂಡ ಹೋಗ್ತಾ ಇರುತ್ತೆ. ಅಲ್ಲಿನ ರಥೋತ್ಸವ ಹೋಗ್ತಾ ಇತ್ತು, ಅದು ನೋಡಿದ್ವಿ. ಮನಸ್ಸಿಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಎಷ್ಟು ಖುಷಿಯಾಗಿದೆ ಅಂತ ಅಂದರೆ ಹೇಳೋಕ್ಕಾಗೋದಿಲ್ಲ, ಅಷ್ಟು ಖುಷಿ ಆಯಿತು. ನೋಡ್ಬೋದು ನೀವು, ಫುಲ್ಲು ರಶ್ ಇದ್ದರು. ಆ ತಪೋತ್ಸವ ಮತ್ತು ಆ ಆನೆ ನೋಡಬೇಕಂತಲೇ ಜನಗಳು ತುಂಬ ಮುಗಿಬೀಳ್ತಾರೆ. ಆದ್ದರಿಂದ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ನೋಡಿ ಒಂದ್ಸಲ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇವರು ಬಂದು ನನ್ನ ಅಕ್ಕ ಆಗಬೇಕು ಊರು ನನಗೆ. ಅವರು ಕೂಡ ವಿಡಿಯೋಸ್ ಮಾಡ್ಕೋತಾ ಇದ್ದಾರೆ. ಹಾಗೆ ಬರ್ತಾ ಪೂಜೆ ಎಲ್ಲ ಮುಗಿದು ನಂತರ ರಥೋತ್ಸವ ನೋಡಿ ಹಾಗೆ ಬರಬೇಕಾದ್ರೆ ನಾನು ಮೆಹಂದಿ ಹಾಕಿಸ್ಕೊಂಡೆ. ಒಂದು ಕೈಗೆ 30 ರೂಪಾಯಿ, 2 ಕೈಗೆ ಹಾಕಿಸ್ತೀನಿ ಅಂದರೆ 60 ರೂಪಾಯಿ. ಜಸ್ಟ್ ಒಂದು ಕೈಗೆ ಹಾಕಿಸ್ಕೊಂಡು ನನ್ನ ಮೆಹಂದಿ. ನಾವೀಗ ಆಲ್ಮೋಸ್ಟ್ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಬಸ್ ಸ್ಟಾಪಲ್ಲಿ ವೆಯ್ಟಿಂಗ್ ಮಾಡ್ತಿದ್ವಿ ಮೈಸೂರು ಬಸ್ ಹೊರಡೋಕ್ಕೆ. ನೋಡ್ಬೋದು ಫ್ರೆಂಡ್ಸ್, ಮತ್ತೆ ಮೆಹಂದಿ ವಿಡಿಯೋದಲ್ಲಿ ಹೇಗೆ ಹಾಕ್ತಾರೆ ಅನ್ನೋದು ನೀವು ಒಂದ್ಸಲ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಮಹದೇಶ್ವರ ಬೆಟ್ಟ ಅನ್ನೋದು ಒಂದು ಬೆಟ್ಟ ಆಗಿದ್ರೂ ಸಹ ಒಂದು ನಂಬಿಕೆಗೆ ಮತ್ತೊಂದು ಹೆಸರೇ ಮುದ್ದು ಮಾದಪ್ಪ. ನಾವು ಅಲ್ಲಿಗೆ ಹೋಗ್ಬಿಟ್ಟು ಬಂದಾಗಿಂದ ನಮಗೂ ಕೂಡ ತುಂಬಾ ಒಳ್ಳೆಯದಾಗಿದೆ. ಮತ್ತು ಮನಸ್ಸಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ. ತುಂಬಾ ಖುಷಿಯಾಯಿತು ಫ್ರೆಂಡ್ಸ್. ನೀವು ಕೂಡ ಹೋಗಿ ಮಾದಪ್ಪನ ಆಶೀರ್ವಾದ ಪಡ್ಕೊಂಡು ಬರಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ನಾವು ಹಾಕೋ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ತುಂಬಾ ಯೂಸ್ ಆಗುತ್ತೆ. ಹಾಗೆ ಈ ಥರ ಒಂದು ಮೆಹಂದಿ ಬಿಡಿಸ್ಕೊಂಡ ತಕ್ಷಣ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಕೊಂಡು ಒಂದು ಪ್ರದಕ್ಷಿಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಅಲ್ಲಿ ಚೆನ್ನಾಗಿ ಬರ್ತಿತ್ತು ಫ್ರೆಂಡ್ಸ್. ಹಾಗೆ ನೈಟಲ್ಲಿ ಒಂದಷ್ಟು ಫೋಟೋಗಳನ್ನ ನಾವು ತಗೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆದಷ್ಟು ಬೇಗ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಬಾಯ್. ಎಲ್ಲರಿಗೂ ಧನ್ಯವಾದಗಳು. ಕಮಿಂಗ್ ಸೂನ್ ಇನ್ ನೆಕ್ಸ್ಟ್ ವಿಡಿಯೋ.